ಸ್ನೇಹಿತರೆ ನೀವೊಬ್ರು ಯೂಟ್ಯೂಬರ್ ಆಗಿದ್ರಿ ಅಂತಂದ್ರೆ ನಮಗೆ ಯೂಟ್ಯೂಬಿಂದ ದುಡ್ಡು ಯಾವಾಗ ಬರುತ್ತೆ? ಸೊ ನಮ್ದು ಒಂದು $10 ಆಗಿದೆ, $20 ಆಗಿದೆ, $30 ಆಗಿದೆ, $100 ಆಗಿದೆ. ಬಟ್ ನಮಗೆ ಇನ್ನ ದುಡ್ಡು ಬಂದಿಲ್ಲ. ಸೊ ದುಡ್ಡು ಬರಬೇಕು ಅಂತಂದ್ರೆ ಅಂದ್ರೆ ಕೆಲವೊಂದು ಸ್ಟೆಪ್ಸ್ ಇದೆ ಅದರಲ್ಲಿ. ಸೊ ಆ ಸ್ಟೆಪ್ಸ್‌ಗಳನ್ನ ನಾವು ಇವತ್ತು ನೋಡೋಣ. ಸೊ ಆ ಸ್ಟೆಪ್ಸ್‌ಗಳನ್ನ ಕಂಪ್ಲೀಟ್ ಆಗಿ ನೋಡೋಣ. ಏನೇನು ಆ ಸ್ಟೆಪ್ಸ್‌ಗಳು ಅನ್ನೋದನ್ನ ಕಂಪ್ಲೀಟ್ ಆಗಿ ನಾನು ನಿಮಗೆ ಎಕ್ಸ್‌ಪ್ಲೇನ್ ಮಾಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಚಾನಲ್‌ಗೆ ಹೊಸಬರಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಇವಾಗ ನಮಗೆ ಒಂದು ಯೂಟ್ಯೂಬಿಂದ ದುಡ್ಡು ಬರಬೇಕಂತಂದ್ರೆ ನಮ್ಗೆ ಏನಾಗಬೇಕಪ್ಪ ಅಂತಂದ್ರೆ 1000 ಸಬ್ಸ್ಕ್ರೈಬರ್ಸ್, 4000 ವಾಚ್ ಅವರ್ಸ್, ಅದೇ ರೀತಿ 10 ಮಿಲಿಯನ್ ಶಾರ್ಟ್ಸ್ ವ್ಯೂಸು ಬರಬೇಕು. ಸೊ ಇದೆಲ್ಲ ಕಂಪ್ಲೀಟ್ ಆದ ಮೇಲೆ ಒಂದು ಗೂಗಲ್ ಆಡ್ಸೆನ್ಸ್ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಸೊ ಗೂಗಲ್ ಆಡ್ಸೆನ್ಸ್ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಂಡಾದ ಮೇಲೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮತ್ತು ಗೂಗಲ್ ಆಡ್ಸೆನ್ಸ್ ಅಕೌಂಟನ್ನು ಲಿಂಕ್ ಮಾಡಬೇಕಾಗತ್ತೆ. ಲಿಂಕ್ ಮಾಡಿ ಆದ ಮೇಲೆ ಅದನ್ನು ಏನಪ್ಪ ಅಂತಂದರೆ ಲಿಂಕ್ ಮಾಡಿ ಆದ ಮೇಲೆ ನಮ್ಮ ಚಾನಲ್ ಮಾನಿಟೈಸೇಷನ್ಗೆ ಕಳಿಸ್ಬೇಕಾಗತ್ತೆ. ಸೊ ಕಳಿಸಿ ಆದ ಮೇಲೆ ಅದೇನಪ್ಪ ಅಂತಂದರೆ ಸ್ವಲ್ಪ ದಿವಸ ತೊಗೊಂಡ್ಬಿಟ್ಟು ಆಮೇಲೆ ನಮಗೇನಪ್ಪ ಅಂತಂದರೆ ನಮ್ಮ ಚಾನಲ್ ಮಾನಿಟೈಸೇಷನ್ ಆನ್ ಆಗುತ್ತೆ, ಇಲ್ಲ ರಿಜೆಕ್ಟ್ ಆಗುತ್ತೆ. ಸೊ ರಿಜೆಕ್ಟ್ ಆದರೆ ಯಾಕೆ ರಿಜೆಕ್ಟ್ ಆಗುತ್ತೆ ಅಂತ ಅಲ್ಲಿ ಬಂದ್ಬಿಟ್ಟು ಕಂಪ್ಲೀಟಾಗಿ ಬರುತ್ತೆ. ಸೊ ನಮ್ಮ ಒಂದು ಚಾನಲ್ ಮಾನಿಟೈಸೇಷನ್ ಆನ್ ಆಯಿತು ಅಂದ್ಕೊಳ್ಳಿ. ಸೊ ಆಯಿತು ಅದಾದ ಮೇಲೆ ನಮಗೆ ಏನಾಗುತ್ತೆ, ಡಾಲರ್ಸ್ ಆಗೋದಕ್ಕೆ ಶುರುವಾಗುತ್ತೆ. ಸೊ ನಮ್ಮ ಹಾಕುವಂಥ ವೀಡಿಯೋಸ್ಗಳಿಗೆ ಏನಾಗುತ್ತೆ, ದುಡ್ಡು ಜನ್ರೇಟ್ ಆಗೋದಕ್ಕೆ ಶುರುವಾಗುತ್ತೆ. ಸೊ ಯಾವಾಗ ನಮ್ಮ ಒಂದು ಅಂದರೆ ನಮ್ಮ ಒಂದು ಗೂಗಲ್ ಆ್ಯಡ್ಸೆನ್ಸಲ್ಲಿ $10 ಕಂಪ್ಲೀಟ್ ಆಗುತ್ತೆ ನೋಡಿ. ಸೊ $10 ಕಂಪ್ಲೀಟ್ ಆದ ಮೇಲೆ ನಮಗೇನಾಗುತ್ತೆ, ಐಡೆಂಟಿಟಿ ವೆರಿಫಿಕೇಷನ್ ಮತ್ತು ಅಡ್ರೆಸ್ ವೆರಿಫಿಕೇಷನ್ ಅಂತ ಕರೀತಾರೆ. ಸೊ ಅದೆರಡನ್ನೂ ಕಂಪ್ಲೀಟಾಗಿ ನಾವು ಮಾಡಬೇಕು. ಸೊ ಅದೆರಡು ಕಂಪ್ಲೀಟಾಗಿ ಮಾಡಿ ಆದ ಮೇಲೆ ನೆಕ್ಸ್ಟು ಪ್ರೊಸೆಸ್ ಬರೋದು ಏನಂತಂದರೆ, ನಮಗೆ ವೆರಿಫಿಕೇಷನ್ ಕಂಪ್ಲೀಟಾಗಿ ಆಗಬೇಕು. ಸೊ ಅದಕ್ಕೂ ಟೈಮ್ ಕೂಡ ಇರುತ್ತೆ. ಸೊ ಆ ಟೈಮಲ್ಲೇ ನಮ್ಮ ಒಂದು ವೆರಿಫಿಕೇಷನ್ ಕಂಪ್ಲೀಟ್ ಆಗಬೇಕು. ಇಲ್ಲ ಅಂತಂದರೆ ಮಾನಿಟೈಸೇಷನ್ ಕೂಡ ಕ್ಯಾನ್ಸಲ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆ ಟೈಮಲ್ಲಿ ಕಂಪ್ಲೀಟಾಗಿ ನಮ್ಮ ವೆರಿಫಿಕೇಷನನ್ನು ಕಂಪ್ಲೀಟ್ ಮಾಡ್ಕೊಂಡು ಆದ ಮೇಲೆ ನಾವು ನೆಕ್ಸ್ಟು ದುಡ್ಡು ಹಾಗೆ ಜನರೇಟ್ ಆಗ್ತಾ ಹೋಗುತ್ತೆ. ಹಾಗಂತಂದರೆ ಎಷ್ಟು ದುಡ್ಡು ಕಂಪ್ಲೀಟ್ ಆದ ಮೇಲೆ ನಮಗೆ ದುಡ್ಡು ಬರುತ್ತೆ ಗೂಗಲ್ ಅಂದರೆ ಯೂಟ್ಯೂಬಿಂದ. ಸೊ ನಮ್ಮ ಒಂದು ಏನು ಚಾನಲ್ ಇರುತ್ತಲ್ಲ, ಸೊ ಚಾನಲಲ್ಲಿ $100 ಕಂಪ್ಲೀಟ್ ಆಯಿತು ಅಂತಂದರೆ ನಮಗೆ ದುಡ್ಡು ಬರುತ್ತೆ. ಸೊ ಯಾವಾಗ ಯಾವ ಡೇಟಿಗೆ ಬರುತ್ತೆ ಅಂತಂದರೆ, ಸೊ ಫಾರ್ ಎಕ್ಸಾಂಪಲ್ ಇವಾಗ ಒಂದು 21ನೇ ದಿನಕ್ಕೆ ಅಂತಂದರೆ 21ರಿಂದ 28, ಸೊ 21ರಿಂದ 25 ಅಂದ್ಕೊಳ್ಳಿ. ಸೊ ಈ ಒಂದು ಇದರಲ್ಲಿ ನಮಗೇನಪ್ಪ ಅಂತಂದರೆ ನಮ್ಮ ಅಕೌಂಟ್ಗೆ ಡೈರೆಕ್ಟಾಗಿ ಕ್ರೆಡಿಟ್ ಆಗುತ್ತೆ. ಸೊ ಹಾಗಂತಂದರೆ ನಾವು ಇವಾಗ ಒಂದು ತಿಂಗಳು ಕೆಲಸ ಮಾಡಿದ್ದೀವಿ ಅಂದ್ಕೊಳ್ಳಿ. ಸೊ ಜನವರಿ 1 30ರವರೆಗೂ ನಾವೇನಪ್ಪ ಅಂತಂದರೆ ಯೂಟ್ಯೂಬಲ್ಲಿ ಕಂಪ್ಲೀಟಾಗಿ ಕೆಲಸ ಮಾಡಿದ್ದೀವಿ. ಅಲ್ಲಿ ಅದೆಷ್ಟು ಡಾಲರ್ ಆಗಿರುತ್ತೆ ನೋಡಿ, ಅದೇನು ಇರುತ್ತಲ್ಲ ಅದು ನೆಕ್ಸ್ಟ್ ಫೆಬ್ರವರಿ 21ಕ್ಕೆ ನಮ್ಮ ಅಕೌಂಟ್ಗೆ ಬರುತ್ತೆ. ಸೊ ಈ ಥರ ಅದು ಕ್ಯಾಲ್ಕುಲೇಷನ್ ಇರುತ್ತೆ. ಸೊ ಇದು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಏನೇನು ವೆರಿಫಿಕೇಷನ್ ಇರುತ್ತೆ ಅದೆಲ್ಲ ಕಂಪ್ಲೀಟಾಗಿ ನಾನು ಎಕ್ಸ್‌ಪ್ಲೇನ್ ಮಾಡಿದ್ದೀನಿ. ಸೊ ಇಷ್ಟು ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.